ನಮಸ್ಕಾರ ಗೆಳೆಯರೇ. ಭಾರತದೊಂದಿಗೆ ಯುದ್ಧ ನಡೆದರೆ ಅನೇಕ ದೇಶಗಳು ತಮ್ಮ ರಕ್ಷಣೆಗೆ ಬರ್ತವೆ ಅಂತ ಈ ಪಾಕಿಸ್ತಾನ ಕನಸು ಕಾಣ್ತಾ ಇದೆ. ಅದು ಚೀನಾ ಆಗಿರಲಿ, ಟರ್ಕಿ ಆಗಿರಲಿ ಅಥವಾ ಅಜರ್ಬೈಜಾನ್ ಆಗಿರಲಿ, ಬಹುಶಃ ಈಗ ಅವರ ಕನಸು ಭಗ್ನಗೊಂಡಿದೆ. ಯಾಕಂದರೆ ಭಾರತವು ಈಗ ಹೈಪರ್ಸೋನಿಕ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದ್ದು, ಈ ಹೈಪರ್ಸೋನಿಕ್ ಟೆಸ್ಟಿಂಗ್ ಕೇವಲ ಪಾಕಿಸ್ತಾನಕ್ಕಾಗಿ ಅಲ್ಲ, ಈ ಹೈಪರ್ಸೋನಿಕ್ ಟೆಸ್ಟಿಂಗ್ ಅದರ ಯಜಮಾನರಿಗೆ ಇದೆ. ವಿಶೇಷವಾಗಿ ಇದು ಬೀಜಿಂಗ್ನಲ್ಲಿ ಕುಳಿತಿರುವ ಚೀನಾದ ಆಡಳಿತಗಾರರ ನಿದ್ದೆಯನ್ನು ಹಾರಿಸಿದೆ. ಅವರು ಕೂಡ ತಮ್ಮ ಕಾರ್ಯತಂತ್ರವನ್ನು ಮತ್ತೆ ಮಾಡಿಫೈ ಮಾಡಲು ತಮ್ಮ ಡ್ರಾಯಿಂಗ್ ಬೋರ್ಡ್ಗೆ ಹೋಗಿದ್ದಾರೆ. ಇದರಿಂದ ನೀವು ಊಹಿಸಬಹುದು ಭಾರತ ಈ ಟೆಸ್ಟಿಂಗ್ ಎಷ್ಟು ದೊಡ್ಡದು ಅಂತ. ಆದರೆ ಈ ಟೆಸ್ಟಿಂಗನ್ನು ಯಾಕೆ ಮಾಡಲಾಗಿದೆ ಮತ್ತು ಅದು ಯಾವುದಕ್ಕಾಗಿದೆ ಮತ್ತು ಭಾರತವನ್ನು ಅದು ಹೇಗೆ ಬಲಪಡಿಸುತ್ತದೆ ಅನ್ನೋದರ ಬಗ್ಗೆ ನಾನು ಎಲ್ಲವನ್ನ ಡೀಟೇಲ್ ಆಗಿ ಹೇಳಲಿದ್ದೇನೆ. ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದ್ದು ಪ್ರತಿಯೊಂದು ವಿಷಯವನ್ನು ಗಮನವಿಟ್ಟು ನೋಡಿ ಹಾಗೂ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಈಗ ಯಾವುದೇ ಕ್ಷಣದಲ್ಲಿ ಯಾವುದೇ ಒಂದು ದೊಡ್ಡ ವಿಷಯ ಸಂಭವಿಸಬಹುದು ಹಾಗೂ ಖಂಡಿತವಾಗಿಯೂ ನಾನು ಅದರ ಒಂದು ರಿಪೋರ್ಟನ್ನು ನಿಮಗೆ ಕೊಡಲಿದ್ದೇನೆ. ಆದರೆ ಪಾಕಿಸ್ತಾನದೊಳಗೆ ಏನು ನಡೀತಾ ಇದೆ ಮತ್ತು ಈ ಸಂಪೂರ್ಣ ಪರಿಸ್ಥಿತಿಯ ಕುರಿತು ಚೀನಾದ ರಾಜಕೀಯ ಕಾರಿಡಾರ್ಗಳಲ್ಲಿ ಏನು ಚರ್ಚೆಗಳು ನಡೀತಾ ಇವೆ, ಚೀನಾದ ಕಮ್ಯುನಿಸ್ಟ್ ಪಕ್ಷ ಏನು ಮಾಡ್ತಾ ಇದೆ, ಇದರ ಬಗ್ಗೆಯೂ ಕೂಡ ನಾನು ಮಾಹಿತಿಯನ್ನು ಕೊಡಲಿದ್ದೇನೆ. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನಮ್ಮ ವಿಜ್ಞಾನಿಗಳ ಈ ಅದ್ಭುತ ಯಶಸ್ಸಿಗಾಗಿ ವಿಡಿಯೋವನ್ನು ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನು ಮರೆಯದಿರಿ. ಸೊ ಬನ್ನಿ ಗೆಳೆಯರೆ, ಇದರೊಂದಿಗೆ ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಗೆಳೆಯರೆ, ನಿನ್ನೆ ತಡರಾತ್ರಿ DRDO ತಮ್ಮ ಸ್ಕ್ರಾಮ್ ಜೆಟ್ ಎಂಜಿನ್ನ ಮೆಗಾ ಟೆಸ್ಟಿಂಗನ್ನು ನಡೆಸಿರುವುದಾಗಿ ಘೋಷಿಸಿದೆ. ಮೆಗಾ ಯಾಕಂದರೆ ನಾವು ಮೊದಲ ಬಾರಿಗೆ ಈ ಸ್ಕ್ರಾಮ್ ಜೆಟ್ ಎಂಜಿನನ್ನು 1000 ಸೆಕೆಂಡುಗಳ ಕಾಲ ಫೈರ್ ಮಾಡಿದ್ದೇವೆ. ಅಂದರೆ ನಾವು ಫುಲ್ ಫೋರ್ಸಿಂದ ಈ ಸ್ಕ್ರಾಮ್ ಜೆಟ್ ಎಂಜಿನನ್ನು ಸುಮಾರು 17 ನಿಮಿಷಗಳ ಕಾಲ ಚಲಾಯಿಸಿದ್ದೇವೆ. ಲಿಟ್ರಲಿ ಇದು ಬ್ರೂಟ್ ಫೋರ್ಸನ್ನು ಉತ್ಪಾದಿಸಿದ್ದು 17 ನಿಮಿಷಗಳ ಕಾಲ ಅದನ್ನು ಯಶಸ್ವಿಯಾಗಿ ಚಲಾಯಿಸಿದೆ. ಹಾಗೂ ಅದರ ನಂತರ ಇಷ್ಟು ಪ್ರಮಾಣದ ಬ್ರೂಟ್ ಫೋರ್ಸ್ ಸಾಧಿಸುವುದು ಒಂದು ದೊಡ್ಡ ಸಾಧನೆಯೇ ಆಗಿದೆ. ಯಾಕಂದರೆ ಹೈಪರ್ಸೋನಿಕ್ ಕ್ಷಿಪಣಿಗಳ ವೇಗ ಕನಿಷ್ಠ ಮ್ಯಾಕ್ 5ರಿಂದ ಪ್ರಾರಂಭವಾಗ್ತದೆ. ಹೌದು, ಹೈಪರ್ಸೋನಿಕ್ ಕ್ಷಿಪಣಿಗಳು ಮ್ಯಾಕ್ 5ರಿಂದ ಪ್ರಾರಂಭವಾಗ್ತವೆ. ಒಂದು ಮ್ಯಾಕ್ ಸುಮಾರು 1225 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗವನ್ನು ಹೊಂದಿರ್ತದೆ. ಗೆಳೆಯರೆ, ನಮಗೆ ಈ 1225 ಕಿಲೋಮೀಟರ್ ಸ್ಪೀಡನ್ನು ಯೋಚಿಸುವುದೇ ತುಂಬ ಭಯಾನಕ ಸ್ಪೀಡ್ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನಮ್ಮ ನಾರ್ಮಲ್ ಮೋಟಾರ್ ಸೈಕಲ್ ಗಂಟೆಗೆ 60, 70, 80 ಕಿಲೋಮೀಟರ್ ವೇಗದಲ್ಲಿಯೇ ಅಲುಗಾಡುವುದಕ್ಕೆ ಪ್ರಾರಂಭಿಸುತ್ತದೆ. ಇಲ್ಲಿ ನಾವು ಗಂಟೆಗೆ 1225 ಕಿಲೋಮೀಟರ್ ವೇಗದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆದ್ರೂ ಕೂಡ ಇದು ಏನೂ ಅಲ್ಲ. ನೀವು ಅದನ್ನು 5ರಿಂದ ಮಲ್ಟಿಪ್ಲೈ ಮಾಡಿ, ಆಗ ನೀವು ಈ ಹೈಪರ್ಸೋನಿಕ್ ವೇಗವನ್ನು ತಲುಪ್ತೀರಿ. 5 ಬಾರಿ ಅಂದರೆ ಗಂಟೆಗೆ 6125 ಕಿಲೋಮೀಟರ್ ವೇಗ. ಇದರಿಂದ ನೀವು ಈ ಹೈಪರ್ಸೋನಿಕ್ ವೇಗ ಎಷ್ಟು ಅಪಾಯಕಾರಿ ಅನ್ನೋದನ್ನು ಊಹಿಸಬಹುದು. ಆದರೆ ಇದನ್ನು ನೆನಪಿಡಿ ಗೆಳೆಯರೆ, ಈ ಹೈಪರ್ಸೋನಿಕ್ 6100 ಕಿಲೋಮೀಟರ್ ಪ್ರತಿ ಗಂಟೆಯಿಂದಲೇ ಇಲ್ಲಿಂದ ಪ್ರಾರಂಭವಾಗ್ತದೆ. ಆದರೆ ಹೈಪರ್ಸೋನಿಕ್ ಆಗಿರುವ ಕ್ಷಿಪಣಿಗಳು ಸಾಮಾನ್ಯವಾಗಿ 7ರಿಂದ 10 ಮ್ಯಾಕ್ ವೇಗವನ್ನು ಹೊಂದಿರ್ತವೆ. ಅಂದರೆ ಭಾರತದ ಹೈಪರ್ಸೋನಿಕ್ ಕ್ಷಿಪಣಿ ಕನಿಷ್ಠ 7ರಿಂದ 8 ಮ್ಯಾಕ್ ವೇಗದಲ್ಲಿರ್ತದೆ. ಅಂದರೆ ನಾವು ಗಂಟೆಗೆ 8ರಿಂದ 9000 ಕಿಲೋಮೀಟರ್ ವೇಗದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆಲ್ರೆಡಿ ಅಂತಹ ಕ್ಷಿಪಣಿಯನ್ನು ನಾವೀಗ ಪರೀಕ್ಷಿಸಿದ್ದು, ನಮ್ಮಲ್ಲಿ ಅಂತಹ ತಂತ್ರಜ್ಞಾನವೂ ಕೂಡ ಇದೆ. ಹಾಗಾದರೆ ನಾವು ನಿನ್ನೆ ಮಾಡಿದ ಟೆಸ್ಟಿಂಗ್ ಯಾವ ವಿಷಯದ ಬಗ್ಗೆ ಇತ್ತು? ಸೊ ನೋಡಿ ಗೆಳೆಯರೆ, ನಮ್ಮಲ್ಲಿರುವ ಟೆಕ್ನಾಲಜಿ ಶಾರ್ಟ್ ರೇಂಜ್ದಾಗಿದೆ. ಅಂದರೆ 300, 400, 600 ಕಿಲೋಮೀಟರ್. ಒಂದು ವೇಳೆ ನೀವು ದಾಳಿ ಮಾಡುವುದಕ್ಕಾಗಿ ಬಯಸೋದಾದಾಗ ಅದಕ್ಕಾಗಿ ನಮ್ಮ ಹತ್ತಿರ ಹೈಪರ್ಸೋನಿಕ್ ಟೆಕ್ನಾಲಜಿ ಅಂತೂ ಇದೆ. ಆದರೆ ನಾವು ಈಗ ಲಾಂಗ್ ರೇಂಜ್ಗೆ ಹೋಗಬೇಕು. ಅಂದರೆ ನಾವು ಇನ್ನೊಂದು ಮಹಾದ್ವೀಪದಲ್ಲಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಶತ್ರುವನ್ನು ಹೈಪರ್ಸೋನಿಕ್ ಮಿಸೈಲ್ನಿಂದ ಹೊಡೆದುಳಿಸಬೇಕು. ಸೊ ಅದಕ್ಕಾಗಿ ನಮಗೆ ದೊಡ್ಡ ಮತ್ತು ಹೆಚ್ಚು ಶಕ್ತಿಶಾಲಿ ಸ್ಕ್ರಾಮ್ ಜೆಟ್ ಎಂಜಿನ್ನ ಅಗತ್ಯವಿತ್ತು. ಸೊ ಈಗ ನಾವು ಅದನ್ನೇ ಪರೀಕ್ಷಿಸಿದ್ದು. ನಾವು ಸುಮಾರು 17 ನಿಮಿಷಗಳ ಕಾಲ, ಅಂದರೆ 1000 ಸೆಕೆಂಡುಗಳ ಕಾಲ ಫೈರ್ ಮಾಡಿದ ಆ ದೊಡ್ಡ ಸ್ಕ್ರಾಮ್ ಜೆಟ್ ಎಂಜಿನ್ ಈಗ ಸಕ್ಸಸ್ಫುಲ್ ಆಗಿದೆ. ಸೊ ಇದರರ್ಥ ನಾವು ಅಂತಹ ಒಂದು ಹೈಪರ್ಸೋನಿಕ್ ಟೆಕ್ನಾಲಜಿಯನ್ನು ಕೂಡ ಹೊಂದಿದ್ದೇವೆ. ಇದರ ಸಹಾಯದಿಂದ ನಾವು ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಕೂತಿರುವ ಶತ್ರುವನ್ನು ನಾಶ ಮಾಡಬಹುದು. ಅವರು ಬೀಜಿಂಗ್ನಲ್ಲಿ ಕುಳಿತಿರಲಿ ಅಥವಾ ಯುರೋಪ್ನಲ್ಲಿರಲಿ, ಅಲ್ಲಿಯವರೆಗೂ ಅವರನ್ನು ಮಣ್ಣು ಮುಕ್ಕಿಸಬಹುದು, ಅದನ್ನು ಕೂಡ ಹೈಪರ್ಸೋನಿಕ್ ವೇಗದಲ್ಲಿ. ಹಾಗೂ ಇದನ್ನು ನೆನಪಿಡಿ ಗೆಳೆಯರೆ, ಇವತ್ತಿಗೆ ಜಗತ್ತಿನ ಯಾವುದೇ ದೇಶವು ಈ ಹೈಪರ್ಸೋನಿಕ್ ಕ್ಷಿಪಣಿಯನ್ನು ನಿಲ್ಲಿಸುವ ಯಾವುದೇ ಅಂತಹ ಒಂದು ಮೆಕ್ಯಾನಿಸಮನ್ನು ಹೊಂದಿಲ್ಲ. ಯಾಕಂದರೆ ಈ ಕ್ಷಿಪಣಿ ಅಜೇಯ ಕ್ಷಿಪಣಿಯಾಗಿದ್ದು ಇದನ್ನು ಹಿಡಿಯೋದಕ್ಕೆ ಅಥವಾ ಅದನ್ನು ಹೊಡೆದುಳಿಸುವುದಕ್ಕಾಗಿ ಕೂಡ ಸಾಧ್ಯವಿಲ್ಲ. ಭಾರತವು ಈ ಲಾಂಗ್ ರೇಂಜ್ನ ಹೈಪರ್ಸೋನಿಕ್ ತಂತ್ರಜ್ಞಾನವನ್ನು ಪಡಿತಾ ಇದೆ ಅಂದರೆ
ಈ ಸಮಯದಲ್ಲಿ ಅದನ್ನು ತಡೆಯೋದಕ್ಕೆ ಅಸಾಧ್ಯವಾದ ಆಯುಧವನ್ನು ಪಡಿತಾ ಇದೆ. ಹಾಗೂ ಅದಕ್ಕಾಗಿ ನಾನು ವಿಡಿಯೋದ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಇದರ ಟೆಸ್ಟಿಂಗು ತುಂಬ ಮಹತ್ವದಾಗಿದೆ ಅಂತ. ನಮ್ಮ ಶತ್ರು ರಾಷ್ಟ್ರಗಳು ಸಹ ಅದನ್ನು ತಪ್ಪಿಸುವುದಕ್ಕಾಗಿ ಮಾರ್ಗಗಳನ್ನು ಕಂಡುಕೊಳ್ಳಲು ಭಾರತದ ವಿರುದ್ಧ ತಮ್ಮ ತಂತ್ರವನ್ನು ಬದಲಾಯಿಸಬೇಕಾಗ್ತದೆ. ಸೊ ಈ ಕಾರಣದಿಂದಾಗಿ ಸಮಯದಲ್ಲಿ ಚೀನಾದ ಸೈನ್ಯವು ತನ್ನ ತಲೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಿರತವಾಗಿದ್ದು, ಈ ಪಾಕಿಸ್ತಾನಕ್ಕೆ ಸಹಾಯ ಮಾಡುವುದು ದೂರದ ಕಲ್ಪನೆ. ಆದಾಗ್ಯೂ ಮುಂಬರುವ ಸಮಯದಲ್ಲಿ ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಗಳು ಬರಲಿದ್ದು ಖಂಡಿತವಾಗಿಯೂ ಕೂಡ ಆಗ ನಿಮಗೆ ಇದರ ಬಗ್ಗೆ ಹೇಳಲಿದ್ದೇನೆ. ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.